ಮಹೇಶ್ ಶೆಟ್ಟಿ ಅವರದು ಆರ್ಮ್ಸ್ ಆಕ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ ಮೊನ್ನೆ ಕೋರ್ಟ್ ಅಲ್ಲಿ. ಮುಂದೆ ನಿಮ್ಮ ನಡೆ ಏನಂತ? ಅಲ್ಲ, ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಒಂದು ಕತ್ತಿ ಆ್ಯಕ್ಟ್, ಅದು ಕತ್ತಿ ತೊಗೊಂಡಿದ್ದಕ್ಕೆ ಅದಕ್ಕೊಂದು ಮಾಡಿದ್ದಾರೆ. ಆ್ಯಸ್ ಇಫ್ ಏನೋ ಅದು ಮಂಗನ ಹೊಡೆಯೋದಕ್ಕೆ ಅದು ಗೊಡೌನಲ್ಲಿದ್ದು ಒಂದು 5-6 ವರ್ಷ ಆಯಿತು. ಅದನ್ನು AK-47 ಥರ ರೂಪಿಸ್ತಾ ಇದ್ದಾರೆ. ಇದನ್ನ AK-47 ಸ್ಟೇನ್ ಗನ್ ಸಿಕ್ತು ಅಂಥೇಳಿ. ನಾಳೆ ನಾವು ಮನೆಯೊಳಗೆ ಸೌದಿಗೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆ್ಯಕ್ಟ್ ಒಳಗೆ ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ. ಯಾಕಂದರೆ ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ. ಮೊನ್ನೆ ನೋಡಿ, ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಪಾಲಿಶ್ಡ್ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅವ್ರು ಪಕ್ಕದಲ್ಲಿ ಬಂದರು NHRC ಅವರು. ನೋಡಿ, NHRC ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ NHRC ಅಧಿಕಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು, ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನೋ FIR ಮಾಡಿದ್ದಾರೆ ನನಗೆ. NHRC ಖಂಡಿತ ಬಂದಿದ್ರು, ಹೌದು ನಿಜ. ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ. ಎಲ್ಲ ಕಡೆನೂ ಯೋಜನಾಧಿಕಾರಿ. ಹಂಗಿದ್ರೆ ಅವ್ರ ಮೇಲೆ FIR ಆಗಬೇಕಲ್ವಾ? ನಾವು ಆ NHRC ಬಂದವ್ರಿಗೆ ಅಧಿಕಾರಿ ಅಂದಿದ್ದಕ್ಕೆ FIR ಮಾಡಿದ್ರು. ಮತ್ತು ಮಹೇಶ್ ಶೆಟ್ಟರ್ನು ಸೇರಿಸ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಮಹೇಶ್ ಶೆಟ್ಟರ್ನು ಕೂಡ ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಹಾಕಿದ್ದಾರೆ. ಅಂದರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ. ನಿರೀಕ್ಷಣಾ ಜಾಮೀನು ರದ್ದಾಗಿದೆ. ಮಹೇಶ್ ಶೆಟ್ಟಿ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ. ಅದೇನು ಕಾನೂನು ಪ್ರಕ್ರಿಯೆ ಅದನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹೌದು, ಅದೇ ಈಗ ನೋಡಿ, ಹೈಕೋರ್ಟ್ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ AG ಅವರೇ ಬಂದು ನಿಂತ್ಕೋತಾರಲ್ಲಿ. ಯಾವ ಕೇಸಲ್ಲಿಯೂ ಬಂದಿಲ್ಲ ಅವರು. ಸ್ವತಃ AG ಅವರು ಬಂದು ವಾದ ಮಾಡಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂತೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ, ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ.